ಮಧುರ ಕ್ಷಣ ನಡೆಯುತ್ತಲ್ಲ, ಓದೇ ಜೀವನವೆಂದು ಮುಖ್ಯ ಭಾಗ ತಿಳಿದ ನನಗೆ ಪ್ರೀತಿ ಎಂಬ ಇನ್ನೊಂದು ಭಾಗ ಒಂದು ಕುಡಿಯುತ್ತಲ್ಲ, ಇದಕ್ಕೆಲ್ಲ ಭಗವಂತ ಬರದ ಹಣೆಬರವೇ ಇರಲಿ. ಈ ಊರ ಶ್ರೀಮಂತರಾದ ರಾಜವರ್ಮನ ತಂಗಿ ನನ್ನ ಮದುವೆ ಆಗಲು ಒಪ್ಪಿದಾಗ ಒಂದು ಕ್ಷಣ ನನ್ನನ್ನೇ ನಾನು ಮರೆತು ಬಿಟ್ಟೆನಲ್ಲ. ಪ್ರೀತಿಯಲ್ಲಿ ಬಿದ್ದವರಿಗೆ ಜಗತ್ತಲ್ಲಿ ಯಾವೇ ವ್ಯಕ್ತಿ ವಸ್ತು ಕಣ್ಣಿಗೆ ಕಾಣುವುದಿಲ್ಲ ಎಂದು ಪುಸ್ತಕದಲ್ಲಿ ಓದಿದ್ದೆ. ಆದರೆ ಇದನ್ನು ಅನುಭವಿಸಿದ ವ್ಯಕ್ತಿಯೇ ನಾನಾಗಿದ್ದೇನೆ. ಈ ಸಂತೋಷದ ಸುದ್ದಿನಲ್ಲ ನನ್ನ ಮಿತ್ರ ರೋಷಕ್ನಿಗೆ ಹೇಳಲೇಬೇಕು. ಹಾಯ್ ವಿನಯ್. ಹಾಯ್ ರೋಷಕ್ನಿ, ನಿನ್ನನ್ನು ನೋಡಿದರೆ ತುಂಬಾ ಸಂತೋಷದಿಲ್ಲಾಗಿದ್ದಾಗ ಕಾಣುತ್ತಿದೆಯಲ್ಲ. ವಾಟ್ ಈಸ್ ಮ್ಯಾಟರ್? ಬಾ ರೋಷಕ್ನಿ, ನನ್ನ ಮನ ಈಗ ತಾನೇ ನಿನ್ನನ್ನು ನೆನೆಸಿತು. ನೆನೆದ ಅರುಕಳಿಕೆಯಲ್ಲಿ ಪ್ರತ್ಯಕ್ಷನಾದೆಯಲ್ಲ. ಹೌದು ಕಣು, ಇಂದು ನನ್ನ ಮನ ಸಂತೋಷದ ಬಾನಂಚಿನದಲ್ಲಿ ಹಾರಾಡುವ ಸಂತೋಷದ ಗಾಳಿಪಟವಾಗಿ ಹಾರಾಡುವಂತಾಗಿದೆ ಕಣು. ಯಾರು ಕಣೋ ಆ ನಿನ್ನ ಮನೆಗೆದ್ದ ಚಂದ್ರ ಚಕೋರಿ? ಹೇಳುತ್ತೇನೆ ರೋಷಕ್ನಿ, ನಿನಗಲ್ಲದ ಈ ಸಂತೋಷದ ವಿಷಯವನ್ನು ಮತ್ತಾರಿಗೆ ಹೇಳಿರಿ? ಅದಕ್ಕೆ ಮದುವೆ ಆಗದ ನನ್ನಂತ ಹುಡುಗರು ತಮ್ಮ ತಮ್ಮ ಗೆಳೆಯರಿಗಲ್ಲವೇ ಅವರ ವಿಷಯವನ್ನು ಹೇಳಿಕೊಳ್ಳುವುದು? ಅದಕ್ಕೆ ತಾನೇ ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಎನ್ನುತ್ತಾರೆ ಗೆಳೆಯ. ಯಾರು ಕಣೋ ಆ ನಿನ್ನ ಮನೆಗೆದ್ದ ಚಂದ್ರ ಚಕೋರಿ? ಈ ಊರ ಶ್ರೀಮಂತರಾದ ರಾಜವರ್ಮನ ತಂಗಿ ಪರಿಮಳ ಅಂತ. ಅವರಷ್ಟೇ ಅಲ್ಲ ಕಣ, ನನ್ನ ನೌಕರಿಗೆ ಸೇರಲು ನನ್ನ ಅಣ್ಣನಿಂದ ಕಾಗದ ಪತ್ರಕ್ಕೆ ಸೈನ್ ಮಾಡಿಸಿಕೊಂಡು 25 ಲಕ್ಷ ನೀಡಿದ್ದಾರೆ. ರಾಜವರ್ಮ ಅವರೆಂಥ ಹೃದಯದ ಶ್ರೀಮಂತಿಕೆ ಅವರು. ಅವರ ತಂಗಿಯ ಮಾತು ಕೇಳಿ ಕಲ್ಲಿನಂತ ನನ್ನ ಮನಸ್ಸು ಅವಳ ಸಕಲ ಸಂಪನ್ನ ಸೌಂದರ್ಯಕ್ಕೆ ಕರಗಿ ನೀರಾಯಿತು ಕಣ. ವಿನಯ್, ನೀನಿಷ್ಟಪಟ್ಟಿದ್ದು ತಪ್ಪಲ್ಲ. ಅವರಿಗೆ ನಿನಗೆ ಬಹಳ ಅಂತರವಿದೆ. ಆನೆಗೂ ಹಾಡು ಮರಿಗೂ ಎಲ್ಲಿಯ ಸಂಬಂಧ? ಅವರು ನೋಡಿದರೆ ಮೊದಲೇ ದರ್ಪದ ಧನಿಕರು, ಅದಕ್ಕೂ ಬಿಗಿಲಾಗಿ ವಂಚನೆ ಮಾಡುವುದರಲ್ಲಿ ಎತ್ತಿದ ಕೈ. ನಿನ್ನ ಅಣ್ಣನಿಂದ ಸೈನ್ ಹಾಕಿಸಿಕೊಂಡು 25 ಲಕ್ಷ ನೀಡಿದ್ದಾರೆಂದರೆ ಏನೋ ಒಳಸಂಚಿರಬೇಕು. ಬೆಳ್ಳಗಿರುವುದೆಲ್ಲ ಹಾಲೆಂದು ಸೊಂಡದ ತಿಳಿ ನೀರನ್ನು ಕುಡಿಯದಿರು. ಅದರಲ್ಲೂ ನನ್ನ ಗೆಳೆಯನಿಗೆ ಮೋಸವಾಗಬಾರದೆಂಬ ಆಸೆ ಅಷ್ಟೇ ವಿನಯ್. ಪರಿಮಳ ಸುಂದರವಾಗಿರಬಹುದು, ಶ್ರೀಮಂತರ ಮನೆ ಹೆಣ್ಣು. ಸುಂದರವಾಗಿದ್ದ ಮಾತ್ರಕ್ಕೆ ಗುಣವಂತೆ ಆಗಿರಲು ಸಾಧ್ಯವಿಲ್ಲ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳುತ್ತಾರೆ, ಸುಂದರವಾದ ಹೆಣ್ಣುಗಳು ಗಂಡನಿಗೆ ಶತ್ರು ಎಂದು. ಈ ಮಾತು ಎಲ್ಲ ಹೆಣ್ಣುಗಳಿಗೆ ಅನ್ವಯಿಸುತ್ತೋ ಇಲ್ಲವೋ, ಆದರೆ ನಿನ್ನ ಪರಿಮಳನಿಗೆ ಅನ್ವಯಿಸುತ್ತದೆ. ನೀನು ಹೇಳಿದಂತೆ ರಾಜವರ್ಮ ಮತ್ತು ಅವರ ತಂಗಿ ಪರಿಮಳನೇನು ಮೋಸಗಾರರಲ್ಲ. ಏನೇ ಕಷ್ಟ ಬಂದವರಿಗೆ ಹಣದ ಸಹಕಾರ ನೀಡುತ್ತಾ ಹೋದರೆ ಅವರಷ್ಟೇ ಅಲ್ಲ. ಹೌದು ವಿನಯ್, ಪ್ರೀತಿಯ ಹೊತ್ತು ಹತ್ತಿದವನಿಗೆ ಸಮಾಜ ಜನರೆಲ್ಲ ಸರಿಲ್ಲವೆಂದು ತೋಚುತ್ತಾರಂತೆ. ನಿನ್ನನ್ನು ಹೆತ್ತವರು ಸತ್ತು ಹೋದ ಮೇಲೆ ಹೆತ್ತವರ ಪ್ರೀತಿ ಕೊರತೆ ಆಗದಂತೆ ನಿನ್ನನ್ನು ಸಾಕಿ ಸಲಗಿದರಲ್ಲ ನಿನ್ನ ಅಣ್ಣ ಹತ್ತಿಗೆ, ಅವರೀಗ ನಿನಗೆ ಬೇಕಾಗಿಲ್ಲವಲ್ಲ. ಇವರಿಗಿಂತಲೂ ಆ ದರ್ಪದ ಧನಿಕ ಅವರ ತಂಗಿ ಹೆಚ್ಚಾದರಲ್ಲ. ನಿಮ್ಮಂತವರನ್ನೇ ನೋಡಿ ಹೇಳಿರಬೇಕು ವಿನಯ್, ಮುತ್ತು ಕೊಟ್ಟೋಳು ಬಂದಾಗ ತುತ್ತು ಕೊಟ್ಟೋಳನ್ನು ಮರೆಯಬಾರದಂತ. ನಿನ್ನ ಮಾತುಗಳು ಅದ್ದಿರುತ್ತವೆ. ಮಿತ್ರನೆಂದು ಇರುವ ಸತ್ಯ ಹೇಳಿ ಸಲಿಗೆ ಕೊಟ್ಟರೆ ನನಗೆ ಸುಚ್ಚಿ ಮಾತನಾಡುವೆಯಾ? ನಾನೀಗ PSI ಆಗಿದೆನು. ಅದಕ್ಕೂ ಮಿಗಿಲಾಗಿ ಶ್ರೀಮಂತರ ಮನೆಯ ಅಳಿಯ ಆಗಿದೆನು. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಶಬಾಷ್ ವಿನಯ್, ಶಬಾಷ್. ಈಗ ನನಗೆ ನಿನಗೂ ಅಂತರವಿದೆ. ಈ ಮೊದಲು ಹೇಳಿದಂತೆ ಫ್ರೆಂಡ್ ಅಂದರೆ ಸೆಕೆಂಡ್ ವೈಫ್ ಎಂಬ ಭಾವನೆಗೆ ಮಾತನಾಡಿದೆ. ಇದೇ ನಾನು ಮಾಡಿದ ಮೊದಲ ತಪ್ಪು. ನೀವು ಅಧಿಕಾರಿ ಎಂಬುದನ್ನು ತಿಳಿಯದೆ ಮಾತನಾಡಿತು ಈ ಕೂಲಿಯಾಳು. ಅದಕ್ಕೂ ಮಿಗಿಲಾಗಿ ನೀವು ಶ್ರೀಮಂತರ ಮನೆಯ ಅಳಿಯನಾಗುವರು. ನಿಮ್ಮ ಮನಸ್ಸಿಗೆ ನೋವು ಆಗಿದಂತೆ ಮಾತನಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಬೇಡಿ. ನೀವು ಅಧಿಕಾರಿ ಎಂಬುದನ್ನು ತಿಳಿಯದೆ ಮಾತನಾಡಿತು ಈ ಕೂಲಿಯಾಳು. ನೀನು ತಿಳಿದಂತೆ ನಿಮ್ಮ ಸಂಸಾರಕ್ಕೆ ದ್ರೋಹ ಬಗೆಯನ್ನು ಬಂದವನಲ್ಲ. ದ್ರೋಹ ಎಸೆಯ ಬಣ್ಣ ನನ್ನ ಮಕ್ಕಳ ರುಂಡ ಚಂಡಾಡಿ. ಅವರ ಮಾಂಸವನ್ನು 10 ನಾಯಿ ನರಿಗಳಿಗೆ ಹುಣಪಡಿಸುವೆನು. ತಿಳಿಯುತ್ತೇ? ನಾನು ಬರುತ್ತೇನೆ.
ಪತ್ನಿಗೆ ನಾನು ಮತ್ತು ಪರಿಮಳ ಮದುವಾಗಲು ಇಷ್ಟವಿಲ್ಲ. ಅದಕ್ಕೆ ಧರ್ಮಾಂತಕರಾದ ಮಾತುಗಳನ್ನು ಆಡಿ ನನ್ನ ಮನ ಪರಿವರ್ತಿಸಲು ಬಂದಿದ್ದಾನೆ. ಇದಕ್ಕೆ ಯಾರೇ ತೊಂದರೆ ಪಡಿಸಲು ಮುಂದಾದರೆ ಅವರ ಮರಣಹೋಮ ಮಾಡಿಯಾದರೂ ಮದುವೆ ಆಗುತ್ತೇನೆ.